ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇದೀವಿ ಚಿಕ್ಕಮ್ಮ ಚಿಕ್ಕದೇವಿ ಬೆಟ್ಟ ಅಂತ. ಇದು ಇಲ್ಲೇ ಮೈಸೂರ್ ಹತ್ರನೇ ಇರೋದು. ಇದು ಬಂದು ಬೆಂಗಳೂರಿಂದ ಒಂದು 160 ಕಿಲೋಮೀಟರ್ ಇದೆ. ನೀವ್ಯಾರು ಮೈಸೂರಿಂದ ಹೋಗ್ತೀರಾ ಅಂದ್ರೆ ಜಸ್ಟ್ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಟೈಮ್ ಬಂದು ಇವಾಗ ಒಂದು 7:30 ಆಗಿದೆ ಹತ್ತತ್ರ. ಬೆಂಗಳೂರು ದಾಟಿ ಬಿಡದಿ ಎಂಟರ್ ಆಗಿದ್ದೀವಿ. ವೆದರ್ ನೋಡ್ಬೋದು, ಫುಲ್ಲು ಕ್ಲೌಡ್ ಇದೆ, ಮೋಡ ಮುಚ್ಕೊಂಡಿದೆ. ಮೋಸ್ಟ್ಲಿ ಹನಿ ಹಾಕ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಸೇಫ್ಟಿಗೆ ರೈನ್ ಕೋಟ್ ಎತ್ಕೊಂಡಿದ್ದೀವಿ. ನೋಡ್ಬೋದು ಆಲ್ಮೋಸ್ಟ್ ಖಾಲಿ ಇದೆ ರೋಡ್ ಎಲ್ಲ. ರೈಡರ್ಸ್ ಯಾರು ಅಷ್ಟು ಕಾಣಿಸಿಲ್ಲ. ಸೊ ಯಾರು ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಂಡ್ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ನೋಡ್ಬೋದು ಮಳೆ ಬಂದು ನೀರೆಲ್ಲ ಫುಲ್ ತುಂಬ್ಕೊಬಿಟ್ಟಿದೆ ಇಲ್ಲಿ. ಈ ಪ್ಲೇಸ್ ಬಂದು ನಾನು ಆಕ್ಚುಲಿ ರೀಲ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೆ. ಸ್ವಲ್ಪ ಒಳ್ಳೆ ಬೆಟ್ಟ ಇದೆ, ದೇವಸ್ಥಾನ ಬೆಟ್ಟದ ಮೇಲೆ ಚಿಕ್ಕಮ್ಮ ಚಿಕ್ಕದೇವಿ ಅಂತ. ಅಂಡ್ ಹೇರ್ ಪಿನ್ಸ್ ಎಲ್ಲ ಇದೆ, ರೂಟ್ ಸಕ್ಕದಾಗಿದೆ. ಅಂಡ್ ಮೈಸೂರು ನೇರ ಇರೋದಲ್ವಾ, ಹಾಗೆ ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಅಲ್ಲೇ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಮುಂದೆಗಡೆ ನೋಡಿ ರಾಮನಗರ ಬೆಟ್ಟದ ಮೇಲೆ ಯಾವ ರೇಂಜ್ ಕ್ಲೌಡ್ ಇದೆ ಅಂತ. ಫುಲ್ ಸೈಕ್ ಆಗಿದೆ, ನೋಡೋದಕ್ಕೆ ಮಾತ್ರ ಸಕ್ಕದಾಗಿದೆ. ಆಲ್ಮೋಸ್ಟು 4 ಅವರ್ಸ್ ಆಯಿತು. ಮೈಸೂರು ದಾಟಿ ಫುಲ್ಲು ಕಂಟ್ರಿ ಸೈಡ್ ವಿಲೇಜ್ ರೋಡು. ರೂಟ್ ಚೆನ್ನಾಗಿದೆ, ಫುಲ್ಲು ಓಪನ್ ಸಿನಿಕ್ ರೂಟು. ಸೊ ನಾನು ಲೆಫ್ಟ್ ಸೈಡ್ ಏನು ನೋಡ್ತಾ ಇದ್ದೀರಲ್ಲ ಅದೇ ಬೆಟ್ಟ. ಮುಂದೆ ಲೆಫ್ಟ್ ತೊಗೊಂಡು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ರೋಡ್ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ರೂಟು ಇದೇ ಥರನೇ ಇತ್ತು, ಫುಲ್ಲು ಓಪನ್ ರೂಟು. ಸೊ ಇಲ್ಲೇ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಎದುರುಗಡೆನೇ ಕಾಣಿಸುತ್ತೆ ಬೆಟ್ಟ. ದೇವಸ್ಥಾನ ವೀಡಿಯೋನಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ಚಿಕ್ಕ ಗೋಪುರ ಕಾಣಿಸ್ತಾ ಇದೆ. ವಿಡಿಯೋನಲ್ಲಿ ಬೆಟ್ಟ ಚಿಕ್ಕ ಥರ ಕಾಣಿಸ್ತಾ ಇದೆ, ಬಟ್ ವೈಡ್ ಆ್ಯಂಗಲಲ್ಲಿ ಇರೋದಕ್ಕೆ ಕಾಣಿಸ್ತಿದೆ. ಎದುರುಗಡೆಯಿಂದ ನೋಡೋದಕ್ಕೆ ಬೆಟ್ಟ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ಟೆಪ್ಸು ಹತ್ಕೊಂಡು ಹೋಗ್ಬೋದು. ಬೈಕು ಕಾರು ಆದರೆ ರೈಟ್ ಸೈಡಲ್ಲೇ ರೋಡ್ ಇದೆ. ಹತ್ಕೊಂಡು ಹೋಗೋರು ಬೇಕಾದರೆ ಇಲ್ಲಿಂದನೇ ಹತ್ಕೊಂಡು ಹೋಗ್ಬೋದು. ಸ್ಕ್ಯಾನರ್ ಹಾಂ ಒಂದೇ ಒಂದು ಹಾಂ. ಸೊ ಕೇಳಿದ್ರಲ್ಲ, ಬೈಕ್ ಟಿಕೆಟು 10 ರೂಪಾಯಿ ಇದೆ, ಕಾರ್ ಎಷ್ಟು ಗೊತ್ತಿಲ್ಲ. ಸೊ ನೋಡ್ಬೋದು ಬೆಟ್ಟ ಹತ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ರೋಡೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ರೈಟ್ ಸೈಡ್ ನೋಡ್ಬೋದು ಸ್ಟೆಪ್ಸ್ ಇದೆ. ಆವಾಗಲೇ ಹೇಳಿದ್ನಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಅಂತ, ಅದೇ ಸ್ಟೆಪ್ಸು. ಈ ಬೆಟ್ಟ ಹತ್ತೋಕ್ಕೆ ಒಟ್ಟು ಆಲ್ಮೋಸ್ಟು 1000 ಮೆಟ್ಲಿದೆ. ಯೂಶ್ವಲಿ ಯಾರು ಸ್ಟೆಪ್ಸ್ ಹತ್ತೋಲ್ಲ, ಎಲ್ಲ ಬೈಕು ಕಾರಲ್ಲಿ ಬಂದಿರ್ತಾರೆ, ಹಾಗೆ ಬರ್ತಾರೆ. ಈ ಪ್ಲೇಸ್ ಯಾವುದೇ ಬಸ್ ಎಲ್ಲ ಇಲ್ಲ. ಬರೋ ಆಗಿದ್ರೆ ಬೈಕು ಇಲ್ಲ ಕಾರಲ್ಲಿ ಬರಬೇಕು, ಇಲ್ಲ ಅಂದರೆ ನಿಯರ್ ವಿಲೇಜ್ಗೆ ಬಂದು ಅಲ್ಲಿಂದ ಆಟೋನಲ್ಲಿ ಬರ್ಬೋದು. ಸೊ ಹಂಗೆ ನನ್ನ ಲೆಫ್ಟ್ ಸೈಡಲ್ಲಿ ವ್ಯೂ ನೋಡಿ ಹೇಗಿದೆ ಅಂತ. ಇನ್ನೂ ಮೇಲೆ ಹೋಗಬೇಕು. ಆ್ಯಂಡ್ ರೋಡ್ ಕೂಡ ತುಂಬ ಚಿಕ್ಕದು. ಆ್ಯಂಡ್ ಹೇರ್ ಪಿನ್ಸ್ ಕೂಡ ಅಷ್ಟೇ, ತುಂಬ ಶಾರ್ಟ್ ಆ್ಯಂಡ್ ಸ್ಟೀಪ್ ಆಗಿದೆ. ಈ ಬೆಟ್ಟದಲ್ಲಿ ಒಟ್ಟು 14 ಹೇರ್ ಪಿನ್ ಇದೆ. ಬೈಕ್ ಓಡಿಸೋದಕ್ಕೆ ಒಂಥರ ಮಸ್ತ್ ಜಾಗ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಪಾರ್ಕಿಂಗು ಅಷ್ಟೇ, ತುಂಬ ಸ್ಪೇಸ್ ಇದೆ, ಮುಂದೆನೇ ಹೋಗ್ಬೋದು. ಸೊ ಫೈನಲಿ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಅಲ್ಲೇ ಮೇಲ್ಗಡೆ ನೋಡ್ಬೋದು ಗೋಪುರ ಕಾಣಿಸ್ತಾ ಇದೆ. ಲೆಫ್ಟ್ ಸೈಡಲ್ಲೇ ಸ್ಟೆಪ್ಸ್ ಇದೆ, ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಸ್ಟೆಪ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಂದ ಏನು ಜಾಸ್ತಿ ಸ್ಟೆಪ್ಸ್ ಇಲ್ಲ, 150 to 100 ಇರ್ಬೋದು ಅಷ್ಟೇ. ಸೊ ದೇವಸ್ಥಾನ ನೋಡಿ ಹೇಗಿದೆ ಅಂತ. ಬೆಟ್ಟದ ಮೇಲಿರೋ ಈ ದೇವಸ್ಥಾನ ಹೆಸರು ಬಂದು ಚಿಕ್ಕದೇವಮ್ಮ ಬೆಟ್ಟ ಅಂತ. ಆ್ಯಂಡ್ ರೈಟ್ ಸೈಡಲ್ಲೇ ನೋಡಿ ಹೇಗಿದೆ ವ್ಯೂ, ಎಲ್ಲ ವ್ಯೂ ನೋಡ್ತಾ ಇದ್ದಾರೆ. ದರ್ಶನ ಎಲ್ಲ ಮುಗೀತು, ದೇವಸ್ಥಾನದಿಂದ ವ್ಯೂ ಹೇಗಿದೆ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡ್ ವ್ಯೂ ಅಷ್ಟೇ, ಎಲ್ಲ ಆಲ್ಮೋಸ್ಟ್ ಬಂಡೀಪುರ ಫಾರೆಸ್ಟಿಗೆ ಸೇರಿಕೊಳ್ಳುತ್ತೆ. ದೇವಸ್ಥಾನ ಪೂರ್ತಿ ಮಂಡ್ಯ ಮೈಸೂರು ಜನಗಳೇ ಬಂದಿರೋದು. ಈ ಟೆಂಪಲ್ಲು ತುಂಬ ಫೇಮಸ್ ಏನಾಗಿಲ್ಲ, ಇಲ್ಲಿಯವ್ರಿಗೆ ಮಾತ್ರ ಗೊತ್ತು. ನೀವೇನಾದರೂ ಒನ್ ಡೇ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ರೆ, ಬೆಟ್ಟ ಇರಬೇಕು, ಸ್ವಲ್ಪ ಹೇರ್ ಪಿನ್ ಇರಬೇಕು, ಬೈಕೆಲ್ಲ ಓಡಿಸೋದಕ್ಕೆ ಅಂದರೆ ಇದೊಂಥರ ಬೆಸ್ಟ್ ಪ್ಲೇಸು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ವಿಡಿಯೋ ಯಾರ್ಯಾರು ನೋಡಿದ್ದೀರಾ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.